ಇವತ್ ನಾ ವಡಗೋಲ್ ಬಿರಪ್ ಮುತ್ಯಾಗ ಹೋಗಿ ನೋಡ್ರಿ ಗೈಸ್. ಇವತ್ತಂತೂ ರೀ ಸಡನ್ ಆಗಿ ಪ್ಲಾನ್ ಇಲ್ದನ್ರಿ ನಂದು ಕೂಡ ಹಾಲಿಡೇ ಐತ್ರಿ. ಮತ್ತು ನನ್ನ ತಮ್ಮ ಕೂಡ ಆಫ್ಟರ್ ಲಾಂಗ್ ಟೈಮ್ ಊರಿಗೆ ಬಂದಿದ್ರಿ. ಅವ್ನು ಕರ್ಕೊಂಡ ಬೈಕ್ ಮ್ಯಾಗ ವಡಗೋಲ್ ಬಿರಪ್ ಮುತ್ಯಾಗ ಹೊಂಟಿದ್ದು ರೀ ಗೈಸ್. ನಾವಂತೂ 11:45 ಮನ್ಯಾಗಿನ ಜಾಗ ಬಿಟ್ಟಿದ್ದು ರೀ. 12:35 ವಡಗೋಲ್ ಬಿರಪ್ ಮುತ್ಯಾನ ಗುಡಿಗೆ ರೀಚ್ ಆಗಿದ್ದು ನೋಡ್ರಿ. ಬರ್ರಿ ಗೈಸ್, ಕಾಯಿ ಕಪ್ರ ತಗೊಂಡ ಮುತ್ಯಾನ ದರ್ಶನ ಮಾಡಕ್ ಹೋಗುಣ್ರಿ ಗೈಸ್. ನನಗಂತೂ ವಡಗೋಲ್ ಬಿರಪ್ ಮುತ್ಯಾನ ಗುಡಿ ನೋಡಿದ ಕೂಡಲೇ ವಾವ್ ಫೀಲ್ ಆಯ್ತು ನೋಡ್ರಿ. ಹಂಗ ಗುಡಿ ಎಂಟ್ರೆನ್ಸ್ ದಿಂದ ದರ್ಶನ ಮಾಡ್ಕೋತ ಹೊಂಟು ನೋಡ್ರಿ. ಈ ಬಿರಪ್ ಮುತ್ಯಾಗ್ರಿ ಮುತ್ತಲ್ಕೊಡ್ ಬಿರಪ್ ಮುತ್ಯ ಅಂತ ಕೂಡ ಕರಿತಾರ ನೋಡ್ರಿ. ಕಪ್ರ ಉದ್ಕಡಿ ಹಚ್ಚಿ ನಮಸ್ಕರಿಸಿದು ನೋಡ್ರಿ. ಇಲ್ಲಿ ಎಂಟ್ರೆನ್ಸ್ ಕೊಂದ ಬಸವನ್ ಇದಾರ್ರಿ, ಬಸವನ ದರ್ಶನ ತಗೊಂಡ್ರಿ. ಬರ್ರಿ ಗೈಸ ಮುತ್ಯಾನ ದರ್ಶನ ಮಾಡಕ್ ಹೋಗುಣ್ರಿ. ಒಳಗ ಟಗರ್ ಮೂರ್ತಿ ಅಂತೂ ತಿಂಡಿಲೆ ಕುಣಿಸಿರ್ ನೋಡ್ರಿ. ಇಲ್ಲೇ ಗುಡಿ ಸೈಡ್ ರೀ ಆಂಜನೇಯನ ಮೂರ್ತಿ ಮತ್ತ ಶಿವಲಿಂಗ ಮೂರ್ತಿ ಮತ್ತ ಬಸವನ್ ಮೂರ್ತಿ ಕೂಡ ಇದಾವ ನೋಡ್ರಿ. ಹಂಗ ನಮ್ ನಾಗರಾಜ್ ಕೂಡ ಇದಾವ ನೋಡ್ರಿ ಬಾಜುಕ. ಬರ್ರಿ ಗೈಸ ಮುತ್ಯಾನ ದರ್ಶನ ಮಾಡ್ಕೊಂಡ್ ಬರ್ರಿ. ಇವ್ರ ನೋಡ್ರಿ ಗೈಸ ವಡಗೋಲ್ ಬೀರಪ್ ಮುತ್ಯ ರೀ. ಇವ್ರನ್ನ ಮುತ್ತಲ್ಕೊಡಿ ಬೀರಪ್ ಮುತ್ಯ ಅಂತ ಕೂಡ ಕರಿತಾರ ನೋಡ್ರಿ. ದರ್ಶನ ಅಂತೂ ಮುಗಿಸ್ಕೊಂಡ್ರಿ. ಹಂಗಾರಿ ಗುಡಿ ಮಸ್ತ್ ಅನಿಸ್ತ್ರಿ. ಸೊ ಅದಕ್ಕಾಗಿ ಒಂದು ವಿಡಿಯೋ ಕ್ಲಿಪ್ ತಗೊಂಡ್ ನೋಡ್ರಿ. ಈ ಗುಡಿ ಆಗ್ರಿ ಪ್ರತಿ ರವಿವಾರ ಅನ್ನ ಪ್ರಸಾದ ಕೂಡ ಇರ್ತಿತ್ರಿ. ಸೊ ಅದಕ್ಕಾಗಿ ಅನ್ನ ಪ್ರಸಾದಕ್ಕೆ ಹೊಂಟಿದ್ದು ನೋಡ್ರಿ ನಾವು. ಅನ್ನ ಪ್ರಸಾದ ಅಂತೂ ಆಯ್ತ್ರಿ. ಇನ್ನು ಅಂಬ್ಲಿ ಸ್ವಲ್ಪ ಕುಡಿದು ಬರ್ರಿ. ಕಲ್ಪನಾವ್ರಿ ಎಲ್ಲಿ ಬಂದಿರಿ? ಎಲ್ಲಿ ಬಂದಿರಿ ಕಲ್ಪನಾ? ಗೈಸ್ ಈ ಗುಡಿಯ ಹೊರಾಂಗಣ ಅಂತೂ ಫುಲ್ ಪ್ರಶಾಂತತೆಯಿಂದ ಕೂಡಿತ್ ನೋಡ್ರಿ. ಇಲ್ಲೇನ್ ಕಾಣತಿತ್ರ ಇದ ಜನರು ಅನ್ನ ಪ್ರಸಾದ ಸ್ವೀಕರಿಸುವ ಸ್ಥಳ ನೋಡ್ರಿ. ಗೈಸ್ ನಮ್ಮ ಊರಾಗ ಹೆಂಗ್ ಹೊನ್ನಮ್ಮನ ಗುಡಿ ಆಗ್ರಿ ಒಂದು ಹುಂಚಿನ ಗಿಡ ಐತ್ರಲ್ಲ, ಹಂಗ ಈ ಗುಡಿಯಾಗ ಕೂಡ ಒಂದು ಹುಂಚಿನ ಗಿಡ ಐತ್ ನೋಡ್ರಿ ದೊಡ್ಡದ. ಈ ಗಿಡ ಇರೋ ಕಾರಣಕ್ಕ ಗುಡಿ ಎಲ್ಲ ಫುಲ್ ತಂಪೈತ್ ನೋಡ್ರಿ. ಸೊ ಅದಕ್ಕಾಗಿ ನಾವು ಕೂಡ ಒಂದ್ 5 ನಿಮಿಷ ರೆಸ್ಟ್ ಮಾಡಿದ್ವಿ ನೋಡ್ರಿ. ಈ ಗುಡಿ ಒಳಗ ಇವತ್ತ ಬೆತ್ತ ಬಡಿಯಾಕತ್ತಾರ್ರಿ. ಸೊ ಅದಕ್ಕಾಗಿ ನನ್ನ ತಮ್ಮ ಕೂಡ ಬೆತ್ತ ಬಡಿಸ್ಕೊಕತ್ ನೋಡ್ರಿ. ಈ ತರ ಮಾಡಿಸ್ಕೋದ್ರಿಂದ ನಮಗೆ ಯಾವುದೇ ತರಹದ ಸಮಸ್ಯೆಗಳು ಬರೋಲ್ಲತ್ರಿ. ಸೊ ಅದಕ್ಕಾಗಿ ನಾವು ಕೂಡ ಮಾಡಿಸ್ಕೊಕತ್ತಿದ್ವಿ ನೋಡ್ರಿ. ವಡಗೋಲ್ ಬಿರಪ್ ಮುತ್ಯಾಗ ಚಾಂಗ ಬಲೋ. ನಾವು ಕೂಡ ಭಾಳ ದಿನದಿಂದ ಹೋಗ್ಬೇಕು ಅನ್ಕೋತಿದ್ವಿ. ಆದ್ರೆ ಟೈಮ್ ಒಟ್ಟ ಕೂಡಿ ಬರ್ಲಾಗಿತ್ರಿ. ಇವತ್ ನಮ್ಮನ್ನ ಬಿರಪ್ ಮುತ್ಯ ಕರ್ಸ್ಕೊಂಡ್ಬಿಟ್ಟು ನೋಡ್ರಿ. ದರ್ಶನ ಅಂತೂ ಫಸ್ಟ್ ಕ್ಲಾಸ್ ಆಯ್ತು ನೋಡ್ರಿ ಇವತ್ತ. ಹಂಗ ಹೋಗುವಾಗ ಮತ್ತೊಮ್ಮೆ ದರ್ಶನ ತಗೊಂಡ್ಬಿಟ್ಟಿ ನೋಡ್ರಿ. ಗಸ್ ಈ ತರ ರೀ ಬಸವನ್ ಕಿವಿಯೊಳಗ್ರಿ ನಮ್ಮ ಮನಸ್ಸಿನ ಬೇಡಿಕೆಯನ್ನ ಇಟ್ಟು ಅಂದ್ರೆ ನೆರವೇರಿಸ್ತಾರತ್ರಿ. ಸೊ ಅದಕ್ಕಾಗಿ ನಾನು ಕೂಡ ನನ್ನ ಮನಸ್ಸಿನ ಬೇಡಿಕೆಯನ್ನ ಇಟ್ಟಿ ನೋಡ್ರಿ. ನನಗಂತೂ ಈ ಬಿರಪ್ ಮುತ್ಯನ ಗುಡಿ ಬಿಟ್ಟು ಹೋಗಾಕ ಮನಸ್ಸಾಗಲಾಗಿತ್ತು ನೋಡ್ರಿ. ಗೈಸ್ ನೀವ್ ಯಾರ ಈ ಗುಡಿಗೆ ಬಂದಿರಿ ಅನ್ನೋದ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ತೀವಸ್ರಿ. ಹಂಗ ಒಂದೆರಡು ಫೋಟೋಸ್ ತಕೊಂಡು ನೋಡ್ರಿ. ಬಿಸಿಲಂತೂ ಭಾಳ ಐತ್ರಿ. ಸೊ ಆ ಕಾರಣಕ್ಕೆ ರೀ ಅಲ್ಲೇ ಗುಡಿ ಬಾಜುಕೊಂದ ಕುಲ್ಫಿ ಸೆಂಟರ್ ಐತ್ರಿ. ಕುಲ್ಫಿ ತಗೊಂಡ್ ತಿಂದು ನೋಡ್ರಿ. 20 ರೂಪಾಯಿ ಕುಲ್ಫಿ ರೀ. ಅದ್ರ ಟೇಸ್ಟ್ ಅಂತೂ ಖತರ್ನಾಕ್ ಐತ್ ನೋಡ್ರಿ. ಗೈಸ್ ನೀವೇನಾದ್ರೂ ಈ ಗುಡಿಗೆ ಬಂದಿರಿ ಅಂದ್ರೆ ಅವಾಗ ಈ ಕುಲ್ಫಿ ಟೇಸ್ಟ್ ಮಾಡೋದಂತೂ ಒಟ್ಟ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ ನೋಡ್ರಿ. ಗೈಸ್ ಈ ಲಾಗ್ದ ಕಂಟಿನ್ಯೂಷನ್ ಲಾಗ ಪಾರ್ಟ್ 2ದಾಗ ಬಿಡ್ತೇನ್ರಿ. ಆ ಪಾರ್ಟ್ 2 ಅಂತೂ ಒಟ್ಟ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರಿ ಈ ಊರಿನ ಮತ್ತೊಂದು ಬಿರಪ್ ಮುತ್ಯನ ಗುಡಿ ತೋರ್ಸಕ್ ಹೊಂಟೇನ್ರಿ. ಆ ಗುಡಿ ಅಂತೂ ಖತರ್ನಾಕ್ ಕಟ್ಟಿದಾರ್ರಿ. ಸೊ ಅದಕ್ಕಾಗಿ ಗೈಸ್ ಪಾರ್ಟ್ 2 ಅಂತೂ ಒಟ್ಟ ಮಿಸ್ ಮಾಡ್ಕೊಳಕ ಹೋಗ್ಬೇಡ್ರಿ. ಇದಾಗಿತ್ರಿ ಇವತ್ತಿನ ಲಾಗ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡ್ರಿ. ವಿಡಿಯೋನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ರಿ. ಮತ್ತು ವಿಡಿಯೋ ಹೆಂಗೆ ಅನಿಸ್ತದ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತೀವಸ್ರಿ. ಮತ್ತೆ ಸಿಗೋಣ ರೀ ಮತ್ತೊಂದು ಲಾಗ್ದಾಗ. ಬಾಯ್ ಟಾಟಾ ಟೇಕ್ ಕೇರ್.